ಮಲ್ಲಿಕಾರ್ಜುನ ಮಹಾರಾಜ್ಗೆ ಮಹಾರಾಜ್ಗೆ. ದಿನನಿತ್ಯ ನಮ್ಮ ಸಂಸಾರವನ್ನು ಬಿಟ್ಟು ಗುರುಗಳಲ್ಲಿ ಒಳ್ಳೆ ಒಂದು 4 ವಿಚಾರಗಳನ್ನು ತಿಳಿದುಕೊಂಡು ಹೋಗ್ಬೇಕೆಂದು ಈ ಒಂದು ಪುಣ್ಯ ನೆಲದಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರೇ, ಬಂಧುಗಳೇ, ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಟಿವಿ, ಧಾರಾವಾಹಿ, ಫೋನ್ ಮುಖಾಂತರ ಇವತ್ತು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡುತ್ತಿರುವ ಗುರುಗಳು ನಮ್ಮ ಭಾಗಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಎಂದು ನನ್ನ ಭಾವನೆ. ಏಕೆಂದರೆ ಇವತ್ತು ಅವರನ್ನು ನೋಡಿದರೆ ನಮ್ಮ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತಿದೆ. ತನಗೆ ಏನಾದರೂ ಕಷ್ಟವಾಗಲಿ, ನನ್ನ ಭಕ್ತರಿಗೆ ಕಷ್ಟವಾಗಬಾರದು, ಅವರು ಸುಖ ಸಂತೋಷದಿಂದ ಇರಬೇಕೆಂದು ಕಷ್ಟಪಟ್ಟು ಮಾಡುತ್ತಿರುವರಲ್ಲ, ಇದು ಎಂತ ವಿಪರ್ಯಾಸ ನೋಡಿ. ಅವರು ತಿರುಗಾಡಕ್ಕೆ ಬರಲಿದ್ರು ಕೂಡ ಈಗಾಗಲೇ ಗುರುಗಳು ಹೇಳಿದ್ರು, ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ತಿರುಗಾಡಿ ತಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ, ಒಳ್ಳೆ ವಿಚಾರಗಳನ್ನು ತಿಳಿಸಬೇಕಂತ ದಾನ ಧರ್ಮ ತನು ಮನದಿಂದ ಸಹಾಯಹಸ್ತವನ್ನು ಕೇಳಿ ಸುಮಾರು ವರ್ಷಗಳಿಂದ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಾ ಬರ್ತಾ ಇದ್ರು. ಆದರೆ ಕಾರಣಾಂತರದಿಂದ ಇವತ್ತು ಯಾಕೋ ವಿಧಿಯಾಟ ಗುರುಗಳಿಗೆ ನಡೆಯುವಾಗ ಕಾಲು ಜಾರಿ ಬಿದ್ದು ತನ್ನ ಮೂಳೆಯನ್ನು ಮುರಿದು ಅಂತಹ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ನನ್ನ ಭಕ್ತರಿಗೆ ಅನ್ಯಾಯವಾಗಬಾರದು, ನಾವು ಈ ಭೂಮಿಗೆ ಬಂದ ಮೇಲೆ ಬರುವಾಗ ಇರುವುದಿಲ್ಲ ಉಸಿರು, ಹೋಗುವಾಗ ಇರುವುದಿಲ್ಲ ಉಸಿರು, ಹೆಸರು ಆ ನಡು ಮಧ್ಯೆ ಮಾಡ್ತಕ್ಕಂಥ ಉಸಿರು ಹೆಸರಿನ ಮಧ್ಯೆ ಹೆಸರು ಇರಬೇಕಂತ